ಸರ್ಕಾರ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಿ ಸರ್ಕಾರದಿಂದ ವಿದ್ಯಾರ್ಥಿಗಳ ಶಿಕ್ಷಣ ಗುಣಮಟ್ಟಕ್ಕೆ ಹಲವಾರು ಉಚಿತ ಯೋಜನೆಗಳನ್ನು ನೀಡುತ್ತಿದ್ದು ಅವುಗಳ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬರು ಮುಂದಾಗಬೇಕು ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕೋಮಲಾಪುರ ನೂತನ ಸರ್ಕಾರಿ ಪ್ರೌಢಶಾಲೆ ಮತ್ತು ತಳಕಲ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಸಮುದಾಯ ಆರೋಗ್ಯ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸರ್ಕಾರಿ ಶಾಲೆಗೆ ಉತ್ತಮ ಶಿಕ್ಷಕರನ್ನ ಸರ್ಕಾರವೇ ನೇಮಕ ಮಾಡಿಕೊಳ್ಳುವುದರಿಂದ ಅವರು ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ. ಪಾಲಕರ ತಪ್ಪು ಕಲ್ಪನೆಯಿಂದ ಖಾಸಗಿ ಶಿಕ್ಷಣದತ್ತ ಒಲವು ತೋರಿಸಬಾರದು ಅಂತ ಹೇಳಿದ್ರು. ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರೋದು ನಮ್ಮ ಗಮನಕ್ಕಿದೆ. ಈ ಮೊದಲು ಬೊಮ್ಮಾಯಿ ಸರ್ಕಾರದಲ್ಲಿ 53,000 ಅತಿಥಿ ಶಿಕ್ಷಕರ ಕೊರತೆ ಇತ್ತು. ಆದರೆ 3.5 ವರ್ಷದಲ್ಲಿ ಕೇವಲ 4,900 ಶಿಕ್ಷಕರನ್ನ ನೇಮಕ ಮಾಡಿಕೊಂಡ್ರು. ಆದರೆ ನಾನು ಸಚಿವರಾದ ಮೇಲೆ 13,500 ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ 10ರಿಂದ 12,000 ಶಿಕ್ಷಕರನ್ನ ನೇಮಕ ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರು. LKG, UKGಗಳನ್ನ ಬಂದ್ ಮಾಡಿ ಪ್ರಾಥಮಿಕ ಶಾಲೆಗೆ ಸೇರಿಸುತ್ತೇವೆ ಎಂದಿದ್ದು ಯಾವುದೇ ಕಾರಣಕ್ಕೂ ಅಂಗನವಾಡಿಯನ್ನ ಬಂದ್ ಮಾಡುವುದಿಲ್ಲ. ಅಂಗನವಾಡಿ ಶಿಕ್ಷಕಿಯರು ಭಯ ಪಡುವ ಅಗತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಒಟ್ಟಾರೆ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣಕ್ಕೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಮಹತ್ವ ನೀಡಿದ್ದು ಈ ಉನ್ನತ ಶಿಕ್ಷಣ ನೀಡುವ ಗುರಿ ಹೊಂದಿದೆ. ನೀಟ್ ಕ್ಲಾಸ್, CET ಕ್ಲಾಸ್ಗಳನ್ನು ಸರ್ಕಾರದಿಂದ ಉಚಿತವಾಗಿ ನೀಡಲು ತೀರ್ಮಾನಿಸಲಾಗಿದೆ ಅಂತ ಹೇಳಿದ್ರು. ನಮ್ಮ ಅಭಿವೃದ್ಧಿ ಸಹಿಸದ ಬಿಜೆಪಿಯವರು ಅನಗತ್ಯ ಟೀಕೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೆ ತಪ್ಪು ಹುಡುಕೋದೇ ದೊಡ್ಡ ಕೆಲಸ ಮಾಡಿಕೊಂಡಿದ್ದಾರೆ ಅಂತ ತಿರುಗೇಟನ್ನ ನೀಡಿದ್ರು. ನಂತರ ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡಿ, ಬಂಗಾರಪ್ಪನವರು ನಮ್ಮ ರಾಜಕೀಯ ಗುರು. ಇವರ ಆಡಳಿತಾವಧಿಯಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಯೋಜನೆ ನೀಡಿದ್ದು ಅದು ಎಂದಿಗೂ ಪ್ರಸ್ತುತವಾಗಿದೆ. ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇದು ಅನ್ನಭಾಗ್ಯ, ಸ್ತ್ರೀ ಶಕ್ತಿ, ಗೃಹಲಕ್ಷ್ಮಿ, ಉಚಿತ ವಿದ್ಯುತ್ ಯೋಜನೆಗಳಂತಹ ಮಹತ್ತರ ಜನಪರ ಯೋಜನೆಗಳನ್ನು ನಮ್ಮ ಸರ್ಕಾರ ನೀಡ್ತಾ ಇದೆ. ದಕ್ಷ ಆಡಳಿತ ನೀಡುವಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ಕೇವಲ ಟೀಕೆ ಟಿಪ್ಪಣಿ ಮಾಡುವುದು ಸರಿಯಲ್ಲ. ನಮ್ಮ ಕ್ಷೇತ್ರಕ್ಕೆ ಇನ್ನು 12 ಸರ್ಕಾರಿ ಪ್ರೌಢಶಾಲೆ, 5 ಜೂನಿಯರ್ ಕಾಲೇಜು, 3 ಹೊಸ ಮೊರಾರ್ಜಿ, ಇಟಗಿ ಕಾಮರ್ಸ್, ಸೈನ್ಸ್ ಕಾಲೇಜ್ ಮಂಜೂರಾಗಿವೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ, ADC ಮಹೇಶ್ ಮಾಲಗಿತ್ತಿ, ತಹಸೀಲ್ದಾರರಾದ ಪ್ರಾಣೇಶ್, ಬಸವರಾಜ್ ತೆನ್ನಳ್ಳಿ, ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಿರಾದರ್, ವಕೀಲ ರಾಮಣ್ಣ ಸಾಲಭಾವಿ, ಭಾನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕರಿಯಪ್ಪ ಹಳ್ಳಿಕೇರಿ, ಮಾಜಿ ಅಧ್ಯಕ್ಷ ಭೀಮಣ್ಣ, ತಳಕಲ್ ಪಂಚಾಯಿತಿ ಅಧ್ಯಕ್ಷೆ ಜಹೀರಾ ಬೇಗಂ, ಜಾಕೀರ್ ಹುಸೇನ್ ಕೊಪ್ಪಳ, ಮೈಲಾರಗೌಡ ಹೊಸಮನಿ, ಕ್ಷೇತ್ರ ಶಿಕ್ಷಣಾಧಿಕಾರಿ KT ನಿಂಗಪ್ಪ, ಅಕ್ಷರ ದಾಸೋಹ ಅಧಿಕಾರಿ FM ಕಳ್ಳಿ, ಮುಖ್ಯೋಪಾಧ್ಯಾಯ ಮಂಜುನಾಥ ಹಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು. ಸುಮಾರು 2015ರಿಂದ 2024 ಅಂದ್ರೆ 9 ವರ್ಷ ಯಾರು ಟೀಚರ್ಸ್ ತಗೊಂಡಿಲ್ಲ. ಅನುದಾನಿತ ಶಾಲೆಯಲ್ಲಿ ಏನಾಗ್ತದೆ, ಮಕ್ಕಳು ಟೀಚರ್ಸ್ ಇಲ್ಲ ಅಂದ್ರೆ ಅವರಿಗೆ ಆರ್ಥಿಕವಾಗಿ ಈ ಕಡೆ ಭಾಗದಲ್ಲಿ ಅವರು ಒಂಥರ ಸರ್ಕಾರದ ಅಂಗ. ಕಟ್ಟಡ ಅವರೇ ಕಟ್ಟಿರ್ತಾರೆ, ಪಾಪ ಏನೋ ಒಂದು ಸ್ವಲ್ಪ ಜಾಗ ಯಾರು ದಾನ ಮಾಡಿರ್ತಾರೆ. ಆದ್ರೆ ಸಂಬಳ ಮಾತ್ರ ನಾವು ಕೊಡ್ತಿರ್ತೀವಿ. ಆದ್ರೆ ಟೀಚರ್ಸ್ಗೆ ನಾವು ರಿಕ್ರೂಟ್ಮೆಂಟ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲಿ ಗೆಸ್ಟ್ ಟೀಚರ್ ಕೊಡೋದಕ್ಕೆ ನನಗೆ ಅಧಿಕಾರ ಇಲ್ಲ. ಗೆಸ್ಟ್ ಟೀಚರ್ ಅಲ್ಲಿ ಇಲ್ಲ, ಮಕ್ಕಳು ಆ ಶಾಲೆಗೆ ಹೋಗೋದಿಲ್ಲ. ಎಷ್ಟೋ ಶಾಲೆಗಳಿಗೆ ಮೆಲ್ಲಕ್ಕೆ ಮುಗಿಸ್ತಾ ಇದ್ದಾವೆ. ಅದಕ್ಕೆ ಮೊನ್ನೆ ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಮಾಡಿದೆ. ಇಲ್ಲ ಸರ್, ಬಹಳ ಕಷ್ಟ ಆಗ್ತದೆ, ಅಟ್ಲೀಸ್ಟ್ ನಿಮಗೆ 9 ವರ್ಷ ಕೊಡೋಕ್ಕಾಗಲಿಲ್ಲ, ಅದೊಂದು 5 ವರ್ಷ ಆದ್ರೂ ಕೊಡಿ ಅಂತೇಳಿ. ಈಗ 5 ವರ್ಷಕ್ಕೆ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಅದಕ್ಕೆ ನಾನು ರಾಯರೆಡ್ಡಿ ಸಾಹೇಬ್ರಿಗೆ ಹೇಳ್ತೀನಿ, ನಾಳೆನೇ ಸ್ವಲ್ಪ ಅವರಿಗೆಲ್ಲ ಗೊತ್ತು, ಅವರೆಲ್ಲ ಹೂ ಹೊಂದಿದ್ದಾರೆ. ರೇಜು ಅವರಿಗೆಲ್ಲ ಗೊತ್ತಿದೆ, ಮತ್ತೆ ಅವರಿಗೆ ಹೇಳಿದ್ದಾರೆ ಅದು ಬೇಕಾಗ್ತದೆ. ಇಲ್ಲಾಂದ್ರೆ ಯಾಕಂದ್ರೆ ಅನುದಾನಿತ ಶಾಲೆ ಸರ್ಕಾರದ ಒಂದು ಭಾಗ ಅದು. ಅವ್ರು ನಮ್ಮ ಸರ್ಕಾರದ ಒಂದು ಮಾದರಿಯಲ್ಲೇ ಕೆಲಸ ಮಾಡ್ತಿರ್ತಾರೆ, ಸಂಬಳ ನಾವು ಕೊಡ್ತಾ ಇರ್ತೀವಿ. ಅದಕ್ಕೆ ನಾನು ರಾಯರೆಡ್ಡಿ ಸಾಹೇಬ್ರಿಗೆ ಅಲ್ಲೂ ಒಂದು ಹೇಳ್ತೀನಿ. ಮತ್ತೆ ಇನ್ನೂ ಒಂದು 20,000 ಅಂತ ಕೇಳಿದ್ರೆ 20,000 ಆಗ್ಲಿಲ್ಲ ಅಂದ್ರೆ ಇನ್ನೂ ಒಂದು 10,000, ಅಟ್ಲೀಸ್ಟ್ 10ರಿಂದ 12,000 ಶಿಕ್ಷಕರನ್ನ, ಸರ್ಕಾರಿ ಶಿಕ್ಷಕರನ್ನ ನೇಮಕ ಮಾಡಲಿಕ್ಕೆ ನನಗೆ ಈಗ ಮನವಿಯನ್ನ ನಾನು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ. ನನ್ನ ಅವಧಿಯಲ್ಲಿ ಅತಿ ಹೆಚ್ಚಿನ ಒಂದು ಟೀಚರ್ಸ್ ಆಗಿಬಿಟ್ರೆ ಮಕ್ಕಳಿಗೆ ಗುಣಮಟ್ಟ. ಎಷ್ಟೊಂದು ಸತಿ ನಿಮ್ಗೆ ಗೊತ್ತು, ಕಟ್ಟಡ ಇಲ್ಲ ಅಂದ್ರೆ ನೀವು ಮರದೊಳಗೆ ಕೆಲಸ ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ದಿನಗಳು ಕೂಡ ನೀವು ನೋಡಿರ್ತೀರಿ. ಆದ್ರೆ ಟೀಚರ್ಸೇ ಇಲ್ಲ ಅಂದ್ರೆ ಕಟ್ಟಡ ತಗೊಂಡು ಏನು ಉಪಯೋಗ ಆಗೋದಿಲ್ಲ. ಟೀಚರ್ಸ್ ಬೇಕಾಗತ್ತೆ. ಟೀಚರ್ಸ್ ಇಷ್ಟೊಂದು ಕೊರತೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಹಿಂದೆ. ಆದ್ರೆ ನನ್ನ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ನೀಟ್ ಕ್ಲಾಸ್ನ ಶುರು ಮಾಡ್ತಾ ಇದ್ವಿ. ಏನು PUCಯಲ್ಲಿ ಈಗ ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ಬರಬೇಕು. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಬರ್ಬೇಕಂದ್ರೆ ಎಲ್ಲ ಮೆರಿಟಲ್ಲಿ ಕೊಡ್ತೀರಿ. ನೀವು ಮೆರಿಟಲ್ಲಿ ತಗೊಳ್ಬೇಕಂತ ಹೇಳಿದ್ರೆ ಅವರಿಗೆ ಸ್ಪೆಷಲ್ ಕೋಚಿಂಗ್ ಬೇಕಾಗ್ತದೆ. ನೀವೇನು ಮಾಡ್ತೀರಿ, ನಿಮ್ಮ ಮಕ್ಕಳನ್ನ ಇಲ್ಲಿಂದ ನನಗೆ ಗೊತ್ತಿರೋ ಪ್ರಕಾರ ಹುಬ್ಬಳ್ಳಿಗೆ ಇಲ್ಲಾಂದ್ರೆ ಮಂಗಳೂರಿಗೆ ಕಳಿಸ್ತೀವಿ. ಹೌದಾ? ಎಷ್ಟೋ ಮಕ್ಳು ಈ ಕಡೆ ಮಂಗಳೂರಿಗೆ ಕಳಿಸಿ, ಎಷ್ಟು ಕೈ ಎತ್ತರಿ ನೋಡೋಣ, ಯಾರು ಮಂಗಳೂರು ಕಡೆ ಕಳಿಸಿದಿರಾ ಇಲ್ಲ ಹುಬ್ಳಿ ಕಡೆ, ನಿಮ್ಮ ಊರಲ್ಲಿ ಬಿಟ್ಟು ಬೇರೆ ಕಡೆ ಕಳಿಸಿರ್ತಕ್ಕಂಥ
ಮಕ್ಕಳನ್ನ ಕಳ್ಸಿರ್ತೀವಿ. ಯಾಕಂದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲ. ಇನ್ನು ಮುಂದೆ ಹಂಗೆ ಮಾಡಕ್ ಹೋಗ್ಬೇಡಿ. CET ನಿಮಗೇನು ನೀಟ್ ಟ್ರೈನಿಂಗ್ ಎಲ್ಲ ಕೊಡ್ತಾರಲ್ಲ, ಅದನ್ನ ಸರ್ಕಾರದಿಂದನೇ ನೀವು ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜಲ್ಲಿ ನಾವೇ ಇನ್ನು ಮೇಲೆ ಕೊಡ್ತೀವಿ. ನಾವು ಫ್ರೀಯಾಗಿ ಕೊಡ್ತೀವಿ, ನೀವು ತಲೆ ಕೆಡಿಸ್ಕೊಳ್ತೇವೆ. ಸುಮಾರು 20,000 ಮಕ್ಕಳಿಗೆ ನಾವು ಕೊಡಬೇಕು ಅಂತ ಹೇಳಿ ಈ ಸತಿ ಅನುದಾನವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಅಲ್ಲೇ ಇಟ್ಬಿಟ್ಟಿದ್ದಾರೆ. ನಾವು ಕೇಳಿದ್ವಿ, ಇದು ಬಹಳ ಒಳ್ಳೆ ಕೆಲಸ. ನಿಮ್ಮ ಮಕ್ಕಳು ಇಲ್ಲೇ ಇರ್ತಾರೆ, ಇಲ್ಲೇ ಓದ್ತಾರೆ, ನಿಮ್ಮ ಸರ್ಕಾರಿ ಶಾಲೆಯಲ್ಲೇ ಓದ್ತಾರೆ, ಈ ವ್ಯವಸ್ಥೆಯನ್ನು ಕೊಡ್ತಾರೆ. ನಾನು SDMC ಅಧ್ಯಕ್ಷರಿಗೆ ಹೇಳಿದೆ.